ಏನ್ರ ನಿಮ್ದು? ಏನಿಲ್ಲ ಬಿಡೋಣ. ಹುಡುಗಿರ್ದೆಲ್ಲ ಪೋಸ್ಟ್ ಬಿಡುತ್ತೆ. ಒಬ್ಬರು SSLC ಪಾಸ್ ಆಗಿಲ್ಲ, ಎಲ್ಲ ಅನ್ಎಜುಕೇಟೆಡ್ ಪೆಂಗುಂಡೆ. ಬ್ಲಾಕ್ ಬಂದ್ರೆ ಸರಿನಲ್ಲ ಹೇಳ್ತೀನಿ. ಯಾಕೆ ನಿನ್ನ ಬ್ಲಾಕೇ ಮಾಡಿದೀನಿ ಬಿಡು. ಬ್ಲಾಗ್ ಅಲ್ಲಿ ಅಂತ ಹೇಳ್ತಿರೋದು. ಬ್ಲಾಗ್ ಅಲ್ಲ ಅದು, ಬ್ಲಾಗ್. PS ಕನ್ನಡಿಗ. ಅಂಟಿ ನೋಡ್ರಿ ಇಲ್ಲಿ ಪಾಪ ಅಂಟಿ ನೋಡ್ರಿ ಅಂಟಿ ಹುಡುಗಿ ಅಂಟಿ ನೋಡ್ರಿ ಅಂಟಿ ಬರೀ ಹುಡುಗಿರ್ದ ಮಾತೇ ಇಲ್ಲ. ನೋಡ್ರಿ ಅಂಟಿ ಮರ್ಯಾದೆ ಇದ್ಯಾ ಇಲ್ವಾ? ತುಂಬಾ ಡೇಂಜರ್ ಆಗಿ ಅಜ್ಜಿ ಮಾಡೋದು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಗಾಗಿ ಕನಸು ಕಂಡೆ ನಾನು. ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ PS ಕನ್ನಡಿಗ. ಆ ಹುಡುಗರೆಲ್ಲ ಹೋದ್ಮೇಲೆ ನಾನು ಮತ್ತೆ ಫಾರ್ಮಲ್ಸ್ ಹಾಕೊಂಡು ರೆಡಿಯಾಗಿ ಯಾವುದೋ ಬರ್ತ್ಡೇ ಫಂಕ್ಷನ್ಗೆ ಅಟೆಂಡ್ ಆಗಬೇಕಿತ್ತು. ಅದಕ್ಕೆ ನಮ್ಮ ಅಕ್ಕ ಮನೆ ಕಡೆ ಹೋದೆ. ಹೋಗ್ತಾ ದಾರಿಲಂಗೆ ನನ್ನ PU ಫ್ರೆಂಡ್ ಸಿಕ್ಕಿದ್ದ. ಅವನ್ನ ಮಾತಾಡ್ಸ್ಕೊಂಡು ಹೋದೆ. ಇವಳು ನಮ್ಮ ಅಕ್ಕ ಮಗಳು. ಕಣ್ಣಿಗೆ ಕಾಜಲ್ ಹಾಕಿದ್ದೀನಿ ಅಂತ ಕಣ್ಣೇ ಬಿಡ್ತಾ ಇಲ್ಲ. ಹುಡುಗಿ ಮೇಕಪ್ ಹಾಕೊಂಡು ಕುಳ್ಳಿ ಅಮ್ಮು. ಶುರುವಾಯ್ತೇನ್ ಗೋಳು. ಹಂಗೆ ಮಿರರ್ ನೋಡಿದ ತಕ್ಷಣ ಒಂದು ವಿಡಿಯೋ ಮಾಡ್ಕೊಂಡೆ. ಫೋನು 24 ಗಂಟೆ ಬರೀ ರೀಲ್ಸ್ ನೋಡ್ತಾ ಇರೋ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಎಲ್ಲಿ ನೋಡಿದ್ರು ರೀಲ್ಸ್ ನೋಡು. ಗುದ್ದೇ ಬಿಡ್ತೀನಿ ಮೂತಿಗೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ನಾವು ನೆಕ್ಸ್ಟ್ ಫಂಕ್ಷನ್ ನಡೀತಿರೋ ಜಾಗಕ್ಕೆ ಹೊರಟ್ವಿ. ವೆನ್ಯೂ ರೀಚ್ ಆಗ್ತಿದ್ದಂಗೆ ಸ್ಟಾರ್ಟಿಂಗಲ್ಲೇ ವೆಲ್ಕಮ್ ಬ್ಯಾನರ್ ಹಾಕಿದ್ರು. ಹಾಗೆ ಒಳಗೆ ಎಂಟ್ರಿ ಕೊಟ್ವಿ. ಜಾಗ ಮಾತ್ರ ಸಖತ್ತಾಗಿತ್ತು. ಇದೊಂದು ಬಿಟ್ರೆ ಇನ್ನೇನು ಹೇಳಕ್ ಬರಲ್ಲ. ಹಾಗೆ ನಮ್ಮ ಅಕ್ಕ ಬಾವದೊಂದೆರಡು ಫೋಟೋ ತೆಗೆದ್ಬಿಟ್ಟು ನಾವು ಗಿಫ್ಟ್ ಕೊಡೋಣ ಅಂತ ಸ್ಟೇಜ್ ಹತ್ರ ಹೋದ್ವಿ. ಗಿಫ್ಟ್ ಕೊಟ್ಟಾದ್ಮೇಲೆ ನಾವು ನೆಕ್ಸ್ಟ್ ಊಟ ಮಾಡೋಣ ಅಂತ ಬಂದ್ವಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. 3 ಕಿಲೋಮೀಟರ್ ಹತ್ರದಲ್ಲಿ ಹೆಸರು ಕಟ್ಟಲೆ ಇಕ್ಕಿತ್ತು. ನಾವು ಅದು ನೋಡೋಣ ಅಂತ ಹೋದ್ವಿ. ಅಮ್ಮ ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ. ಕಪಿ ಸೇನೆಯು ನನ್ನದೊಂದಿದೆ. ನಾವು ನೆಕ್ಸ್ಟ್ ಸೀದಾ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್ ಬಾಯ್.